ಹುಬ್ಬಳ್ಳಿಯಲ್ಲಿ ಚಡ್ಡಿ ಗ್ಯಾಂಗ್ ಹಾವಳಿ ಕೇಸ್ಗೆ ಸಂಬಂಧಪಟ್ಟಂತೆ ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ಭಯದ ವಾತಾವರಣ ಸೃಷ್ಟಿ ಆಗಿತ್ತು. ಈ ಭಯ ಇನ್ನೂ ಕೂಡ ಮುಂದುವರೆದಿದೆ. ಈ ಗ್ಯಾಂಗ್ನ ಸದಸ್ಯರು ನಿನ್ನೆ ತಪ್ಪಿಸಿಕೊಂಡಿದ್ದಾರೆ, ಹಾಗಾಗಿ ಭಯ ಮುಂದುವರೆದಿದೆ. ಚಡ್ಡಿ ಗ್ಯಾಂಗ್ ಕ್ರೂರತೆಯನ್ನ ನೋಡಿ ಜನ ಅಕ್ಷರಶಃ ಬೆಚ್ಚಿ ಬಿದ್ದಿದ್ದಾರೆ. ಅದಕ್ಕೆ ಸಾಕ್ಷಿ ಸಿಸಿಟಿವಿಯ ಪುರಾವೆಗಳು. ಈಗಾಗಲೇ ಗ್ಯಾಂಗ್ನ ಪಾಲಾ ವೆಂಕಟೇಶ್ವರ ರಾವ್ ಈತ ಗ್ಯಾಂಗ್ನ ಹೆಡ್ ಅಂತ ಹೇಳಲಾಗ್ತಾ ಇದೆ. ಆತನನ್ನ ಅರೆಸ್ಟ್ ಮಾಡಲಾಗಿದೆ. ಇನ್ನು ಗ್ಯಾಂಗ್ನ ಉಳಿದ ಸಹಚರರಿಗೋಸ್ಕರ ಪೊಲೀಸರು ಶೋಧವನ್ನ ಮಾಡ್ತಾ ಇದ್ದಾರೆ. ಹೊರ ರಾಜ್ಯಗಳಲ್ಲಿ ಇವರು ತಲೆಮರೆಸಿಕೊಂಡಿರಬಹುದು ಅನ್ನೋ ಸಂಶಯ ವ್ಯಕ್ತವಾಗಿದೆ. ಇನ್ನು ಕಳೆದ ಜೂನ್ 6ನೇ ತಾರೀಕು ಈ ಚಡ್ಡಿ ಗ್ಯಾಂಗ್ ಅಶೋಕ ಕದಂ ಅನ್ನೋರ್ ಮನೆಗೆ ನುಗ್ಗಿ ಹಲ್ಲೆ ಮಾಡಿರುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸರಿಯಾಗಿದೆ. ಅದನ್ನ ನಾವು ತೋರಿಸ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ. ಕಳೆದ ಹಲವು ತಿಂಗಳಿಂದ ಇದೇ ರೀತಿ ಕೃತ್ಯವನ್ನ ಈ ದರೋಡೆಕೋರರು ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಪೊಲೀಸರು ಬಲೆ ಬೀಸಿದ್ದಾರೆ. ಗ್ಯಾಂಗ್ನ ಲೀಡರ್ ಪಾಲಾ ವೆಂಕಟೇಶ್ವರ ರಾವ್ ಈ ಸಂದರ್ಭದಲ್ಲಿ ಸಿಕ್ಬಿದ್ದಿದ್ದಾನೆ. ಇನ್ನುಳಿದಂತ ದರೋಡೆಕೋರರಿಗೋಸ್ಕರ ಪೊಲೀಸರು ಶೋಧ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಇವ್ರ ಪ್ಲಾನ್ ಏನು ಅಂತಂದ್ರೆ, ಇವರು ಬೇಸಿಕ್ಲಿ ಆಂಧ್ರ ಪ್ರದೇಶದವರು ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಒಂಟಿ ಮರಿಗಳನ್ನ ಟಾರ್ಗೆಟ್ ಮಾಡೋದು, ಹುಬ್ಬಳ್ಳಿ ಧಾರವಾಡ ಅವಳಿ ನಗರದಲ್ಲಿ ದೋಚ್ಕೊಂಡು ಹೋಗೋದು. ಇದೇ ವಿಷಯವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಮಂಜುನಾಥ್. ಈ ಗ್ಯಾಂಗ್ನ ಕ್ರೂರತೆಯನ್ನ ನೋಡಿ ಜನ ಬೆಚ್ಚಿ ಬಿದ್ದಿದ್ದಾರೆ. ಎಸ್ಪೆಷಲಿ ಈ ಸಿಸಿಟಿವಿ ಫುಟೇಜ್ ಅನ್ನ ಪೊಲೀಸರು ರಿಲೀಸ್ ಮಾಡಿದ ಮೇಲೆ ಈಗೇನು ಅಪ್ಡೇಟ್ ಸಿಗ್ತಾ ಇದೆ? ಯಾಕಂದ್ರೆ ಗ್ಯಾಂಗ್ ಲೀಡರ್ ಅರೆಸ್ಟ್ ಆಗಿದ್ದ, ಉಳಿದವ್ರಿಗೋಸ್ಕರ ಶೋಧ ಯಾವ ತರ ನಡೀತಾ ಇದೆ? ಹೌದು ಹುಬ್ಬಳ್ಳಿ ಧಾರವಾಡ ಜನರ ನಿರ್ದಿಗಿರ್ತದಂತ ಇನ್ನು 4 ಜನ ಚಡ್ಡಿ ಗ್ಯಾಂಗ್ ಈಗ ಇಲ್ಲಿ ಓರ್ವ ಆರೋಪಿ ಏನಂತ ಏನು ಪಾಲಾ ವೆಂಕಟೇಶ್ವರ ರಾವ್ ಈಗ ಬಂಧನವಾಗಿದ್ದಾರೆ ಅಂತ ಹೇಳ್ಬೋದು. ಆರೋಪಿಯನ್ನ ಬಂಧಿಸಿದಂತ ಪೊಲೀಸರು ಏನಂತಂದ್ರೆ ಇನ್ನುಳಿದಂತ 3 ಆರೋಪಿಗಳ ಸ್ಥಳವನ್ನ ಏನಂದ್ರೆ ಒಟ್ಟು 4 ಜನ ಚಡ್ಡಿ ಗ್ಯಾಂಗ್ ಏನಂತಂದ್ರೆ ನಾವು ಧಾರವಾಡ ನಗರದ ನವೂರು ಗ್ರಾಮದಲ್ಲಿ ಅಶೋಕ್ ಕದಂ ಅವರ ಮನೆಯ ದರೋಡೆಯನ್ನ ಮಾಡಿರ್ತಾರೆ. ನಂತರ ಇನ್ನೊಂದು ಮನೆಗೆ ದರೋಡೆ ಮಾಡೋದು ಹೋದಂತ ವಿಫಲವಾಗಿರುತ್ತೆ. ಆ ಸಂದರ್ಭದಲ್ಲೂ ಕೂಡ ಆ ಜನರು ಕೂಡ ಏನಂತಂದ್ರೆ ಅಲ್ಲಿ ಜನರು ಕೂಡ ಭಯಭೀತರಾಗಿರ್ತಾರೆ. ಅಷ್ಟೇ ರೀತಿಯಾಗಿ ಪೊಲೀಸರಿಗೆ ದೂರು ನೀಡಿದ ಸಂದರ್ಭದಲ್ಲಿ 3 ಏನು ದರೋಡೆಕೋರನ್ನ ಬಂಧಿಸಿರ್ತಾರೆ. ಇನ್ನು 3 ಜನರನ್ನ ಮಾಹಿತಿಯ ನೀಡೋಕೆ ಅಥವಾ ಪಡೆಯೋಕೆ ಎಲ್ಲಿರ್ತಾರೆ ಆರೋಪಿಗಳು, ಎಲ್ಲಿ ತೆಗಿದ್ದಾರೆ ಎಂಬುದು ಸ್ಥಳವನ್ನು ತೋರಿಸ್ತೀನಿ ಅಂತ ಪೊಲೀಸರು ಹೇಳಿದಂತ ಪಾಲಾ ಆರೋಪಿಯನ್ನ ಕರ್ಕೊಂಡು ಧಾರವಾಡದ ಹೊರವಲಯದಲ್ಲಿ ಕರ್ಕೊಂಡು ಹೋದಂತ ಸಂದರ್ಭದಲ್ಲಿ ಏನಂತಂದ್ರೆ ಪೊಲೀಸರಿಂದ ಪರಾರಿ ಆಗೋಕೆ ಪೊಲೀಸರ ಮೇಲೆ ಏನು ಅಂತ ಹಲ್ಲೆ ಮಾಡಿದಂತ ಪಾಲಾ ವೆಂಕಟೇಶ್ವರ ಅವರು ಪಾಲಾ ವೆಂಕಟೇಶ್ವರ ದರೋಡೆಕೋರ ಈಗ ತಪ್ಪಿಸ್ಕೊಳ್ಳಕ್ಕೆ ಮುಂದಾಗ್ತಾರೆ. ಆ ಸಂದರ್ಭದಲ್ಲಿ ಕೂಡ ತಮ್ಮ ರಕ್ಷಣೆಗಾಗಿ ಪೊಲೀಸರು ಮತ್ತು ಆ ದರೋಡೆಕೋರನ ಮೇಲೆ ಪೊಲೀಸರು ಫೈರಿಂಗ್ ಮಾಡ್ತಾರೆ. ಇದು 2 ಕಾಲಿಗೆ ಗುಂಡನ್ನ ಹಾರಿಸ್ತಾರೆ. ಆ ಸಂದರ್ಭದಲ್ಲಿ ಅದನ್ನ ವಶಪಡಿಸಿಕೊಂಡು ಈಗಾಗಲೇ ಕೂಡ ತನಿಖೆಯನ್ನು ಆರಂಭಗೊಂಡಿದ್ದು ಇನ್ನು 3 ದರೋಡೆಕೋರರನ್ನ ಬಂಧಿಸೋಕೆ ಅಂತಂದ್ರೆ ಪೊಲೀಸರು ವಿಶೇಷ ತಂಡವನ್ನ ನಿಯೋಜನೆ ಮಾಡಲಾಗಿತ್ತು. ಅತಿ ಶೀಘ್ರದಲ್ಲಿ ಆ 3 ಜನರ ಬಂಧಿಸಿ ಏನಂತಂದ್ರೆ ಪ್ರಕರಣವನ್ನು ತನಿಖೆ ಮಾಡಿಕೊಂಡು ಜೊತೆಗೆ ಅಂತಂದ್ರೆ 3 ರಾಜ್ಯಕ್ಕೆ ಬೇಕಾದಂತ ಪ್ರಮುಖ ಆರೋಪಿಗಳು ಕಳ್ಳತನ ಮಾಡಿದಂತ ಆರೋಪಿಗಳು ಇರೋರ್ತಾರೆ. ಯಾಕಂತಂದ್ರೆ ಏಕಾಏಕಿ ಬಂದಂತ ಈ ಚಡ್ಡಿ ಗ್ಯಾಂಗ್ ಬರೀ ಚಡ್ಡಿಯನ್ನ ಹಾಕಿಕೊಂಡು ಸ್ವಲ್ಪ ಎಣ್ಣೆ ಹಚ್ಕೊಂಡು ಈ ದರೋಡೆಕೋರರು ಎಂಟ್ರಿ ಆಗಿರೋದನ್ನ ಸಿಸಿಟಿವಿಯಲ್ಲಿ ನೋಡಿದಂತ ಜನರು ಕೂಡ ಅಷ್ಟೇ ರೀತಿಯಾಗಿ ಭಯಭೀತರಾಗುತ್ತೆ. ಯಾಕಂತಂದ್ರೆ ದೊಡ್ಡ ಕಲ್ಲು ಮತ್ತು ರಾಡ್ ಕೆಲವು ಮಾರಕಾಸ್ತ್ರಗಳನ್ನ ತೆಗೆದುಕೊಂಡಂತ ಬಂದಂತ ಟೀಮ್ ಏಕಾಏಕಿ ಒಬ್ಬಂಟಿಯರ ಮೇಲೆ ಅಟ್ಯಾಕ್ ಮಾಡ್ತಾರೆ. ಅಟ್ಯಾಕ್ ಮಾಡಿ ಮನೆಯವರ ಮೇಲೆ ಹಲ್ಲೆ ಮಾಡೋದ್ರ ಜೊತೆಗೆ ಅವರ ಸಮಸ್ಯೆಗಳನ್ನ ಕೂಡ ಬಿಚ್ಚಿ ಹಾಕಿ, ಯಾಕಂತಂದ್ರೆ ಮನೆ ಹೊರಗಡೆ ಅವರು ಕೂಡ ಹೋಗ್ಬಾರ್ದು ಯಾವುದೇ ರೀತಿ ಅವ್ರನ್ನ ಕೂಡ ಪ್ರಸಕ್ತಿ ಹಾಕಿ ಆ ಮನೆಯನ್ನ ದರೋಡೆ ಮಾಡೋ ಪ್ರಕರಣಗಳು ಕೂಡ ಕಂಡು ಬಂದಿದೆ ಅಂತ ಹೇಳ್ಬೋದು. ಥ್ಯಾಂಕ್ ಯು ಮಂಜುನಾಥ್, ತಮ್ಮ ಇನ್ಫಾರ್ಮೇಶನ್ಗೆ.